ಸೊ ಆಕ್ಚುಲಿ ಇವತ್ತ ನಮ್ ರೈಡ್ ಸಂಡೇ ನಾವು ಹೋಗ್ತಿರೋದು ಕಾರ್ಲಾ ಕೇವ್ಸ್ ಅಂತ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಅಮೋಘ್. ಸೊ ಇವತ್ ನಾವು ಹೋಗ್ತಿರೋದು ಕಾರ್ಲಾ ಕೇವ್ಸ್ ಅಂತ. ಅದು 2000 ವರ್ಷಗಳ ಹಳೇದಾದ ಬೌದ್ಧ ಮುನಿಗಳ ಗುಹೆ. ಅಲ್ಲಿ ಸ್ಟಡಿ ಮತ್ತೆ ಮೆಡಿಟೇಷನ್ ಸಲುವಾಗಿ ಯೂಸ್ ಮಾಡುವಂತ ಗುಹೆ ಅದಾಗಿತ್ತು. ಅದು ಸುಮಾರು ಶಾತವಾಹನರ ಕಾಲದಲ್ಲಿ ನಿರ್ಮಾಣ ಮಾಡಿದಂತ ಗುಹೆಗಳು ಹೌದು. ಸೊ ಆ ಗುಹೆಗಳನ್ನ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಈ ವಿಡಿಯೋನ ಎಂಡ್ ವರೆಗೂ ನೋಡಿ. ಸೊ ಇಷ್ಟ ಆದ್ರೆ ಜನಕ್ಕೆಲ್ಲ ಶೇರ್ ಮಾಡಿ. ಆಲ್ರೆಡಿ ನಾವು ಬೇಸ್ ಪಾಯಿಂಟ್ ಬಂದಾಗಿದೆ. ಸೊ ಇಲ್ಲಿಂದ ಮೇಲ್ಗಡೆ ಹೋಗೋಣ. ಮೇಲ್ಗಡೆ ಹೋಗೋಕೆ ಆಕ್ಚುಲಿ ಇಲ್ಲಿಂದ 350 ಸ್ಟೆಪ್ಗಳು ಹತ್ಕೊಂಡು ಹೋಗ್ಬೇಕು ಮೇಲ್ಗಡೆ ಹೋಗೋಕೆ. ಸೊ ಇದೇನಿದೆಯಲ್ಲ, ಇದು ಇಲ್ಲಿರುವ ಮಾರ್ಕೆಟ್. ನಾನು ನಿಮ್ಗೆ ತೋರಿಸ್ತೀನಿ ಹೇಗಿದೆ ಅಂತ. ಇಷ್ಟೇ ಸ್ಟೆಪ್ಸ್ ಹತ್ಕೊಂಡು ಬರ್ಬೇಕಾದ್ರೆ ಸಾಕಾಯ್ತು. ಜೊತೆಗೆ ಇವತ್ತು ಫುಲ್ ಜನನೇ ಜನ. ಸಂಡೇ ಅಂದ್ರೆ ಇಲ್ಲಿ ಹೆವಿ ಜನ ಕೂಡ ಇರ್ತಾರೆ. ಸೊ ಓಕೆ, ಇರ್ಲಿ, ಹೋಗೋಣ. ಆಮೇಲೆ ಹೇಗೆಲ್ಲ ಇದೆ ಅಂತ ನೋಡೋಣ. ನಾವು ಮೇಲ್ ಬಂದ್ಮೇಲೆ ಈಗ ಆಫ್ಲೈನ್ ಟಿಕೆಟ್ ಎಲ್ಲ ಇಲ್ಲ, ಆನ್ಲೈನ್. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಏನ್ ಮಾಡಿದೆ, ಆನ್ಲೈನ್ ಏನಿದ್ರು ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಆಗ್ಬೇಕು, ಆ ತರ ಮಾಡಿದೆ. ಇಲ್ಲಿ ನೋಡಿ, ಸ್ಕ್ಯಾನರ್ ಇಟ್ಟವ್ರೆ. ಇದರಿಂದ ಸ್ಕ್ಯಾನ್ ಮಾಡಿದ್ರೆ ಒಂದು ಫಾರ್ಮ್ ಬರುತ್ತೆ, ಫಿಲ್ಅಪ್ ಮಾಡ್ಬೇಕು. ಫಿಲ್ಅಪ್ ಮಾಡಿಬಿಟ್ಟು ಜೊತೆಗೆ ನಿಮ್ಗೆ ಒಂದು ಫಾರ್ಮ್ ಫಿಲ್ಅಪ್ ಮಾಡಿದ್ಮೇಲೆ ಒಂದು ಸ್ಕ್ಯಾನರ್ ಬರುತ್ತೆ. ಆ ಸ್ಕ್ಯಾನರ್ ಇಂದ ನೀವು ಸ್ಕ್ಯಾನ್ ಮಾಡಿ ಪೇ ಮಾಡ್ಬೇಕಾಗುತ್ತೆ. ಈ ಡೈರೆಕ್ಟ್ ಈ ಹಣ ASI ಅಂದ್ರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಡಿಪಾರ್ಟ್ಮೆಂಟ್ ಏನಿದೆ ಅವ್ರಿಗೆ ಹೋಗುತ್ತೆ. ಫೈನಲಿ ನಾವು ಮೇಲೆ ಬಂದಾಯ್ತು. ಇದು ಏನಿದೆ ಪೂರ್ತಿ ಕಾರ್ಲಾ ಕೇವ್ಸ್. ಸೊ ಇದು ಸುಮಾರು 2ನೇ ಶತಮಾನದಲ್ಲಿ ಶಾತವಾಹನ ಕಾಲದಲ್ಲಿ ಇದನ್ನ ನಿರ್ಮಾಣ ಮಾಡಿದ್ರು. ಅದು ಹೆಂಗೆ, ಒನ್ ರಾಕ್ ಕಟ್ ನಲ್ಲಿ ಪೂರ ಕಟ್ ಮಾಡಿ ಗುಹೆಗಳನ್ನ ಮಾಡಿದ್ರು. ಸೊ ಇದಕ್ಕೆ ಕಾರ್ಲಾ ಕೇವ್ಸ್ ಅಂತ ಬಂದಿದ್ದು ಯಾಕೆಂದ್ರೆ ಕಾರ್ಲಾನಲ್ಲಿ ಇರೋದ್ರಿಂದ ಇದಕ್ಕೆ ಕಾರ್ಲಾ ಕೇವ್ಸ್ ಅಂತಾರೆ. ಕೇವ್ಸ್ ಅಂದ್ರೆ ಗುಹೆಗಳು. ಈ ಕಾರ್ಲಾದ ಗುಹೆಗಳು ಸುಮಾರು 2000 ವರ್ಷದ ಹಳೇದಾದ ಈ ಗುಹೆಗಳು ಇಲ್ಲಿವರೆಗೂ ನಮಗೆ ನೋಡಕ್ ಸಿಗುತ್ತೆ. ಚೈತ್ಯ ಹಾಲ್ ಅಂತ ಪ್ರೇಯರ್ ಸಲುವಾಗಿ ಮಾಡಿರುವಂತ ಈ ಹಾಲು ಸುಮಾರು 47 ಮೀಟರ್ ಉದ್ದ, 14 ಮೀಟರ್ ಹೈಟ್ ಇದೆ. ಇದೇನಿದೆ, ಸ್ಟಾರ್ಟಿಂಗ್ ಇದೇನ್ ಕಾಣ್ತದೆ, ಇದು ಶೂ ಆರ್ಚ್, ಇದು ಶೂ ಹಾರ್ಸಸ್ ಇದೆಲ್ಲ ಆ ಶೇಪ್ ಅಲ್ಲಿ ಮಾಡಿರುವಂತ ಮೇನ್ ಡೋರ್. ಇದು ಮೇನ್ ಡೋರ್ ಎಂಟ್ರನ್ಸ್ ಲೆಫ್ಟ್ ಸೈಡ್ ಅಲ್ಲಿ ಇದು ಸ್ಕಲ್ಪ್ಚರ್ ಎಲ್ಲ ಮಾಡವ್ರೆ. ಹೀಗಿದೆ ನೋಡಿ. ಆಮೇಲೆ ಮೊಘಲರ ಕಾಲದಲ್ಲಿ ತುಂಬಾ ಆಳ್ವಿಕೆ ನಡೀತಿತ್ತು. ಆ ಟೈಮಲ್ಲೆಲ್ಲ ಇದನ್ನ ಬ್ರೇಕ್ ಮಾಡಿದ್ರು ಅವರು. ಸೊ ಏನೇನೋ ಹಾಳು ಮಾಡಕ್ ನೋಡಿದ್ರು. ಆದ್ರೆ ನಮ್ಮ ಸಂಸ್ಕೃತಿ, ನಮ್ಮ ಮನೇಲೆ ಇನ್ನೂ ನೋಡಕ್ ನಮ್ಗೆ ಸಿಗುತ್ತೆ. ಜೊತೆಗೆ ವಾಲ್ ಮೇಲೆ ಎಷ್ಟು ಚೆನ್ನಾಗಿದೆ ನೋಡಿ. ಸ್ಕಲ್ಪ್ಚರ್ ಯಾವ ಲೆವೆಲ್ಗೆ ಅಂದ್ರೆ ಬರೇ ರಾಕ್ ಕಟ್ಟಲ್ಲಿ ಅಂದ್ರೆ ಕೈಯಿಂದ ಮಾಡಿರುವಂತ ಯಾವುದೇ ಉಪಕರಣಗಳು ಇಲ್ಲೇ ಮಾಡಿರುವಂತ ಈ ಸ್ಕಲ್ಪ್ಚರ್ ಇಲ್ಲಿವರೆಗೂ ಒಳ್ಳೆ ಕಂಡೀಷನ್ ಅಲ್ಲಿ ನೋಡಕ್ ಸಿಗ್ತದೆ. ಏನ್ ನಾನು ಹಿಂದ್ಗಡೆ ನೋಡ್ತಿದ್ದೀರಲ್ಲ, ಇದು ಚೈತ್ಯ ಹಾಲ್ ಅಂದ್ರೆ ಪ್ರೇಯರ್ ಹಾಲ್ ನ ಮೇನ್ ಎಂಟ್ರನ್ಸ್ ಡೋರ್. ಇದು ಈ ಭಾರತದಲ್ಲೇ ಅತ್ಯಂತ ದೊಡ್ಡದಾದ ಗುಹೆಗಳಲ್ಲಿ ಒಂದು. ಅಂದ್ರೆ ಯಾವುದೇ ತರಹದ ಇದರಷ್ಟು ದೊಡ್ಡದು ಪ್ರೇಯರ್ ಹಾಲ್ ಎಲ್ಲೂ ಇಲ್ಲೇ ಇಲ್ಲ. ಅದು ಗುಹೆಗಳಲ್ಲಿ ಅಂದ್ರೆ ರಾಕ್ ಕಟ್ ಮಾಡಿ ಏನ್ ನ್ಯಾಚುರಲ್ ಆಗಿ ಮಾಡಿದ್ದಿದಲ್ಲ, ಅದು ಇಂಡಿಯಾದಲ್ಲಿ ಇದೇ ಮೊದಲು. ಸೊ ಇದರ ಸೈಜ್ ಬಂದ್ಬಿಟ್ಟು 47 ಮೀಟರ್ ಉದ್ದ, ಆಮೇಲೆ 14 ಮೀಟರ್ ಎತ್ತರ. ಇದು ತುಂಬಾ ಶಾತವಾಹನರ ಕಾಲದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂತ ಈ ಗುಹೆ ಇಲ್ಲಿ ಇನ್ನೂ ಒಳ್ಳೆ ಕಂಡೀಷನ್ ಅಲ್ಲಿ ನೋಡಕ್ ಸಿಗುತ್ತೆ ನಮ್ಗೆ. ಒಳಗಡೆ ಹೋಗೋಣ, ಅದ್ರಲ್ಲಿ ಏನಿದೆ ಜೊತೆಗೆ ಅದ್ರ ಡೀಟೇಲ್ಸ್ ಅನ್ನ ನಾನ್ ನಿಮ್ಗೆ ಹೇಳ್ತೀನಿ, ಬನ್ನಿ. ಇಲ್ಲಿಂದ ಡೋರ್ ಒಳಗಡೆ ಹೋಗೋಣ ನಾವು. ಸೊ ಇದೇನಿದೆ, ಇದು ಅಂತಾರೆ ಪ್ರೇಯರ್ ಹಾಲ್. ಇದು ಸುಮಾರು 2000 ವರ್ಷಗಳ ಹಿಂದೆ ಇದನ್ನ ನಿರ್ಮಾಣ ಮಾಡಲಾಗಿತ್ತು. ಅದರ ಜೊತೆಗೆ ಈ ಪ್ರೇಯರ್ ಹಾಲ್ ಏನಿದೆಯಲ್ಲ, ಈ ತರ ನೋಡಕ್ ಸಿಗೋದು ತುಂಬಾ ಕಡಿಮೆನೆ. ಸೊ ಇದು ಮೇಲ್ಗಡೆ ಏನ್ ಕಾಣ್ತಿದೆಯಲ್ಲ,
ರೂಫ್ ಡಿಸೈನ್. ಇದು ಕಟ್ಟಿಗೆಯಿಂದ ಮಾಡಿದ್ದು. ಅದು 2ನೇ ಶತಮಾನದಲ್ಲಿ ಮಾಡಿರ್ತಕ್ಕಂತ ರೂಫ್ ಡಿಸೈನ್ ಕಟ್ಟಿಗೆಯಿಂದ 2000 ವರ್ಷಗಳ ಆದ್ರೂ ನಿಮ್ಗೆ ಇಲ್ಲಿ ನೋಡಕ್ ಸಿಗ್ತದೆ. ಅದು ಒಳ್ಳೆ ಕಂಡೀಷನ್ ಅಲ್ಲಿ. ಕಟ್ಟಿಗೆ ಈ ತರ ಅಂದ್ರೆ ಇಷ್ಟೊಂದು ವರ್ಷಗಳ ಬಾಳಿಕೆ ಬರೋದು ತುಂಬಾನೇ ಕಡಿಮೆ, ಬಟ್ ಇಲ್ಲಿ ನೋಡಕ್ ಮಾತ್ರ ಸಿಗುತ್ತೆ. ಈ ಕಂಬ ಏನಿದೆ ಇದು ಟೋಟಲ್ ಆಗಿ 37 ಕಂಬಗಳಿದೆ. 37 ಕಂಬಳ ಅಷ್ಟಾಕೃತಿಯಲ್ಲಿ ಅಂದ್ರೆ 8 ಮೂಲೆಗಳಿದೆ. ಈ ತರ ಇದೇನಿದೆ ಅಲ್ಲ, ಇದು 8 ಕೋಣೆಗಳಿವೆ ಇದಕ್ಕೆ. ಸೊ ಈ ತರ ಇರುವ ಪಿಲ್ಲರ್ಗಳು 37 ಪಿಲ್ಲರ್ಗಳು. ಸೊ ಜೊತೆಗೆ ನಿಮಗೆ ಅಲ್ಲಿ ಒಂದು ಬರ್ದಿದ್ ಕಾಣ್ತಿರ್ಬೇಕು ಇದು ಲಿಪಿಯಲ್ಲಿ. ಸೊ ಅದು ಈ ಕಾರ್ಲಾ ಕೇವ್ಸ್ ಮಾಡಕ್ಕೆ ಏನ್ ದಾನಿಗಳಿದಾರೆ ಅವ್ರ ಹೆಸರು ಎಲ್ಲ ಅದ್ರ ಮೇಲೆ ಕೆತ್ತಿದ್ದಾರೆ. ಅದು ಇಲ್ಲಿ ನೋಡಕ್ ಸಿಗುತ್ತೆ ನಮಗೆ. ಜೊತೆಗೆ ನೀವು ಪಿಲ್ಲರ್ ನ ಮೇಲ್ಗಡೆ ನೋಡಿದ್ರೆ ಇನ್ನು ಅದೇನಿದ್ದಾರೆ ಎಲ್ಲಾ ಪಿಲ್ಲರ್ ಮೇಲೆ ಸ್ಕಲ್ಪ್ಚರ್ ನೋಡ್ಬೋದು, ನೋಡಕ್ಕೆ ಜನಗಳದಿದೆ. ಆಮೇಲೆ ಈ ಕಡೆ ಬಂದ್ರೆ ಮುಂದೆ ಆನೆಗಳದಿದೆ. ಇಲ್ಲೇನಿದೆ ಅಲ್ಲ ನಿಮಗೆ ತೋರಿಸ್ತೀನಿ. ಸೊ ಇದು ಆನೆಗಳದು. ಇದೆಲ್ಲ ಹ್ಯಾಂಡ್ ಮೇಡ್ ಅಂದ್ರೆ ಯಾವುದೇ ತರದ ಮಷಿನ್ ಯೂಸ್ ಮಾಡದೆ ಮಾಡಿರ್ತಕ್ಕಂತ ಈ ಗುಹೆಗಳ ಮಾಡಕ್ಕೆ ಮೇನ್ ಕಾರಣ ಏನಂದ್ರೆ, ಮೊದಲು ಬೌದ್ಧ ಮುನಿಗಳು ಬಂದು ಇಲ್ಲಿ ಮೆಡಿಟೇಷನ್ ಮಾಡ್ತಿದ್ರು. ಆ ಮೆಡಿಟೇಷನ್ ಮಾಡಕ್ಕೋಸ್ಕರನೇ ಸುಮಾರು 2000 ವರ್ಷಗಳ ಹಿಂದೆ ಈ ಗುಹೆಗಳನ್ನ ಕೆತ್ತಿದರು. ಸೊ ಬೌದ್ಧ ಮುನಿಗಳು ಇಲ್ಲಿ ಮೆಡಿಟೇಷನ್ ಮಾಡ್ತಿದ್ರು. ಜೊತೆಗೆ ಬರ್ಬರ್ತಾ ಏನಾಯ್ತು, ಆಮೇಲೆ ಆ ಬೌದ್ಧ ಮುನಿಗಳು ಇಲ್ಲಿಂದ ಹೋಗ್ತಾ ಬಂದ್ರು. ಜೊತೆಗೆ ಅದು ಆದ್ಮೇಲೆ ಕಟ್ಸಿದ್ದೆ ಎಕ್ವೀರಾ ದೇವಿಯ ಟೆಂಪಲ್. ಆಮೇಲೆ ಇಲ್ಲಿ ಹಿಂದೂಗಳು ಕೂಡ ಬರ್ತವೆ. ಜಾಸ್ತಿಯಾಗಿ ಬರೋದು ಹಿಂದೂಗಳು ಪೂಜೆ ಮಾಡಕ್ಕೆ, ಪುನಸ್ಕಾರ ಮಾಡಕ್ಕೆ. ಇಲ್ಲಿ ಈ ಸದ್ಯಕ್ಕೆ ಯಾವುದೇ ತರಹದ ಬೌದ್ಧ ಮುನಿಗಳು ಇಲ್ಲಿ ನೋಡಕ್ ಸಿಗಲ್ಲ. ಅವ್ರು ಮಾಡಿದಂತ ಈ ಗುಹೆಗಳು ಮಾತ್ರ ನಮ್ಗೆ ನೋಡಕ್ ಸಿಗೋದು. ಇದೇನ್ ಹಿಂದೆ ಏನಿದೆಲ್ಲ ಇದು ಬೌದ್ಧ ಮೂರ್ತಿ ಅಲ್ಲ, ಬಟ್ ಇದು ಮೊದಲು ಮಾಡಿದ ಹೀನಯಾನಿಗಳಂತ. ಅವರು ಬೌದ್ಧ ಮೂರ್ತಿ ಇಟ್ಕೊಂಡು ಪೂಜೆ ಮಾಡುವಂತ ಯೋಚನೆ ಅಂದ್ರೆ ಅವ್ರಿಗೆ ಆ ಪರ್ಮಿಷನ್ ಇರ್ಲಿಲ್ಲ. ಅದಕ್ಕೋಸ್ಕರ ಅದರ ತರದೇ ಆದ ಐಡಲ್ ಅವ್ರು ಇಟ್ಕೊಂಡು ಪೂಜೆ ಮಾಡ್ತಿದ್ರು. ಅದಕ್ಕೋಸ್ಕರ ಇದನ್ನ ಮಾಡಿ ಇಲ್ಲಿ ಒಂದು ಪ್ರೇಯರ್ ಮಾಡ್ತಿದ್ರು. ಸೊ ಅದಕ್ಕೋಸ್ಕರ ನಿರ್ಮಾಣ ಮಾಡಿರ್ತಕ್ಕಂತ ಈ ಹಾಲ್. ಸೊ ಇದೇನಿದೆ ಫುಲ್ ರೂಫ್ ಡಿಸೈನ್. ಇಲ್ಲಿಂದ 14 ಮೀಟರ್ ಹೈಟ್ ಇದೆ. ಬೌದ್ಧ ಮುನಿಗಳು ತಮಗೆ ಊಟಕ್ಕೆ ಹಾಗೂ ಏನಾದ್ರೂ ಬೇಕಾದ್ರೆ ತಿನ್ನಕ್ಕೆ ಮಾಡುವಂತ ಸ್ಥಳಗಳು ಇದಾಗಿತ್ತು. ಜೊತೆಗೆ ಸ್ಟಡಿ ರೂಮ್ ಆಗಿ ಕೂಡ ಯೂಸ್ ಮಾಡ್ತಿದ್ರು. ಸೊ ಇದೆಲ್ಲ ರಾಕ್ ಅಲ್ಲಿ ಕಟ್ ಮಾಡಿರುವಂತ